ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದುಂಡೆ ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ. ಇವತ್ತಿಂದ ಮಾತೃಕಾ ಸಂಧಿ. ಪಾದಮಾನಿ ಜಯಂತನೊಳಗೆ ಸುಮೇಧ ನಾಮಕ ನಿಪ್ಪ ದಕ್ಷಿಣ ಪಾದದಂಗುಟದಲ್ಲಿ ಪವನನು ಭಾರಭೃದ್ರೂಪ ಕಾದುಕೊಂಡಿಹ ಟಂಕಿತರ ಮೊದಲಾದ ನಾಮದಿ ಸಂಧ್ಯಗಳಲ್ಲಿ ರೈದು ರೂಪದಲ್ಲಿಪ್ಪ ಸಂತತ ನಡೆಸುತ್ತಲೇ. ಈ ಮಾತೃಕಾ ಸಂಧಿಯಲ್ಲಿ ದೇಹದಲ್ಲಿರುವಂತಹ ಅಜಾದಿ 51 ರೂಪಗಳು ಎಲ್ಲಿವೆ, ಮಾತೃಕಾನ್ಯಾಸ ಮತ್ತು ಆಯಾ ಅಂಗ ಉಪಾಂಗಗಳಲ್ಲಿರುವ ಕಾರ್ಯ ಭಗವದ್ ರೂಪಗಳು, ನಾಡಿಗಳ ಕ್ರಮ, ನಾಡಿಗಳಲ್ಲಿರುವಂತಹ 32 ಕಮಲಗಳ ಸ್ಥಾನ, ಅಲ್ಲಿರುವಂಥ ಅಭಿಮಾನಿ ದೇವತೆಗಳು, ಪರಮಾತ್ಮನ ರೂಪಗಳು ಮತ್ತು ಕಾಲನಾಮಕನ ರೂಪಗಳಲ್ಲೇ ಸಮನ್ವಯ ಮುಂತಾದ ಧ್ಯಾನೋಪಾಸನೆ ವಿಧಾನ, ತಂತ್ರಸಾರ ಐತರೇಯ ಬೃಹದಾರಣ್ಯಕ ಛಾಂದೋಗ್ಯಾದಿ ಅನೇಕ ಉಪನಿಷತ್ ರಹಸ್ಯಗಳನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ. ಮಾನಸ ಸ್ಮೃತಿಯಲ್ಲಿ ಹೇಳಿದಂತೆ ಎಲ್ಲ ರೂಪಗಳ ವಿವರ ಹೇಳುತ್ತಾ ದೇಹಾಖ್ಯರಥ ವಿವರವನ್ನು ಕರುಣಾಳುಗಳಾಗಿರುವಂತಹ ದಾಸರಾಯರು ಉಪದೇಶಿಸ್ತಾ ಇದ್ದಾರೆ. ಪಾದವಾರಂಭಿಸಿ ಮೌಳಿ ಪರ್ಯಂತರ ಭಗವನ್ಮೂರ್ತಿಗಳನ್ನು ವಿವರಿಸ್ತಾ ಇದ್ದಾರೆ. ಇದು ಮುಕ್ತಿಗೆ ಸಾಧನವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಪಾದಮಾನಿ ಬಲಪಾದಕ್ಕೆ ಅಭಿಮಾನಿಯಾದ ಇಂದ್ರಪುತ್ರ ಜಯಂತ, ಎಡಪಾದಕ್ಕೆ ಅಭಿಮಾನಿ ಶಂಭು. ಇವರಲ್ಲಿ ಪರಮಾತ್ಮ ಸುಮೇಧ ನಾಮಕ ಯಜ್ಞನಾಮಕ ಪರಮಾತ್ಮ ಇದ್ದಾನೆ. ಈ ಯಜ್ಞನಾಮಕ ಹರಿಯ ಅನುಗ್ರಹದಿಂದ ಜಯಂತನು ತತ್ತೇಶ್ವರೊಳಗೆ ಬಂದಿದ್ದಾನೆ. ಇನ್ನು ದಕ್ಷಿಣ ಪಾದದಲ್ಲಿ ಅಂದರೆ ಬಲಪಾದದ ಅಂಗುಷ್ಟದಲ್ಲಿ ಪವನನು, ವಾಯುದೇವರು ಕುರುಮರೂಪದಿಂದ ಇದ್ದಾರೆ. ಇಲ್ಲಿ ಪರಮಾತ್ಮನು ಭಾರಭೃತ್ ಜಗತ್ತಿನ ಸರ್ವ ಭಾರವನ್ನು ವಹಿಸುವವನು, ರಮಾದೇವಿಯನ್ನೂ ಧರಿಸಿದವನು, ದೇಹದ ಅಂದರೆ ಪಿಂಡಾಂಡ ಬ್ರಹ್ಮಾಂಡ ಎರಡೂ ಭಾರಗಳನ್ನು ವಹಿಸುವನಾಗಿರುವವನು. ಇನ್ನು ಬಲಪಾದ ಸಂಧಿಯಲ್ಲಿ ಕಾದುಕೊಂಡಿಹ ಟಂಕಿ, ಥಳಕ, ಡರಕ, ಢರಿಣ, ಆತ್ಮ, ಹೀಗೆ 5 ರೂಪಗಳು. ತಾರ, ಥಬ, ದಂಡೆ, ಧನ್ವೆ, ನಮ್ಯ, ಇವು 5 ರೂಪಗಳು. ಎಡಪಾದ ಸಂಧಿಯಲ್ಲಿ ಈ 5 ರೂಪದಲ್ಲಿಪ್ಪ 10 ರೂಪಗಳಿಂದ ಎದ್ದು ಸಂತತ ನಿರಂತರವಾಗಿ ನಡೆಸುತ್ತಲೇ ಈ 10 ರೂಪಗಳು ಪಾದಾಭಿಮಾನಿಗಳಲ್ಲಿದ್ದು ನಡೆಯುತ್ತಾ ಪಾದಾಭಿಮಾನಿಗಳ ದ್ವಾರ ಜೀವರನ್ನು ನಡೆಸ್ತಾ ಇದ್ದಾನೆ ಪರಮಾತ್ಮ. ಮಾತೃಕಾವರಣಗಳಲ್ಲಿರುವ ಭಗವದ್ ರೂಪಗಳನ್ನು ದೇಹದಲ್ಲಿರುವಂತಹ ತತ್ತದವಯಗಳಲ್ಲಿ ಚಿಂತಿಸಿ ಮಾತೃಕಾ ವಿನ್ಯಾಸವನ್ನು ಮಾಡಿ ನಂತರ ಮಂತ್ರಗಳನ್ನು ಜಪಿಸತಕ್ಕದ್ದು ಅಂತ ಹೇಳಿ ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಆದ್ದರಿಂದ ಮಾತೃಕಾ ಸಂಧಿಯನ್ನು ಇಲ್ಲಿ ದಾಸರು ಬರೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸುಮೇಧ ಈ ನಾಮದ ಅರ್ಥವನ್ನು ಬೃಹತಿ ಸಹಸ್ರ ಹೇಳುತ್ತೆ. ಸು ಅಂದರೆ ಉತ್ತಮವಾದ, ಮೇಧ ಅಂದರೆ ಯಜ್ಞ ಮುಂತಾದ ಶ್ರೇಷ್ಠವಾದ ಪೂಜೆಗಳುಳ್ಳವನು, ಶೋಭನವಾದ ಪೂರ್ಣ ಜ್ಞಾನವುಳ್ಳವನು ಅಥವಾ ಉತ್ತಮ ಸಂಸಿದ್ಧಿಯುಳ್ಳವನು ಅಂತ ಅರ್ಥ. ಈ ರೀತಿಯಾಗಿ ಪರಮಾತ್ಮನ ಮಹಿಮೆ ಎಷ್ಟಿದೆ ನೋಡಿ. ಕಪಿಲ ಚಾರ್ವಾಂಗಾದಿ ರೂಪದಿ ವಪುಗಳು ಹಸ್ತಗಳ ಸಂಧಿಯೊಳ ಅಪರಿಮಿತ ಕರ್ಮಗಳ ಮಾಡುತ್ತಲಿಪ್ಪ ದಿನದೇ ಕೃಪಣವತ್ಸನ ಪಾರ್ಶ್ವದೊಳು ಪರಸುಫಲಿ ಎನಿಸುವ ಗುದೋಪಸ್ಥದಿ ವಿಪುಳ ಬಲಿಭಾಗ ಮನವೆನಿಸಿ ತುಂದಿಯೊಳಗಿರುತಿಹನು. ಹೇಳ್ತಾ ಇದ್ದಾರೆ ಕಪಿಲ ನಾಮಕ ಪರಮಾತ್ಮ, ಕಪಿಲ, ಖಪತಿ, ಗರುಡ, ಘರ್ಮ, ನಸಾರ ಅಂಥೇಳಿ ಬಲಗೈ ಸಂಧಿಯಲ್ಲಿ
ಕಪಿಲಾದಿ 5 ರೂಪಗಳನ್ನು. ಎಡಗೈ ಸಂಧಿಯಲ್ಲಿ ಚಾರ್ವಾಂಗ, ಛಂದೋಗಮ್ಯ, ಜನಾರ್ದನ, ಝಟಿತಾರಿ, ಇಮಾಯ, ಯಮ, ಯಮಾಯ, ಈ 5 ರೂಪಗಳು. ಈ ಪ್ರಕಾರ 10 ರೂಪಗಳಿಂದ ಪರಮಾತ್ಮ ಎರಡೂ ಕೈಗಳಲ್ಲಿದ್ದು ಅಪರಿಮಿತ ಕರ್ಮಗಳ ಮಾಡುತ್ತಲಿಪ್ಪ ದಿನದಿ ನಿತ್ಯದಿ ಅನೇಕ ಜೀವರಲ್ಲಿದ್ದುಕೊಂಡು ಕೊಡೋದು, ತೆಗೆದುಕೊಳ್ಳೋದು, ಬರೆಯೋದು, ತುತ್ತು ಬಾಯೊಳಗೆ ಹಾಕೋದು ಮುಂತಾದ ಅನೇಕ ಕರ್ಮಗಳನ್ನು ಕೈಯಿಂದ ಮಾಡಿಸ್ತಾನೆ. ಕೃಪಣವತ್ಸಲ ಕರುಣಾಳುವಾಗಿರುವಂತಹ ಪರಮಾತ್ಮ ಬಲಪಾರ್ಶ್ವದಲ್ಲಿ ಪರಾಯ ನಮಃ ಅಂತ ಇದ್ದಾನೆ. ಎಡಪಾರ್ಶ್ವದಲ್ಲಿ ಫಲಿನೇ ನಮಃ ಎಂಬ ನಾಮದಿಂದ, ಗುದದಲ್ಲಿ ಬಲಿನೇ ನಮಃ, ಉಪಸ್ಥದಲ್ಲಿ ಭಗಾಯ ನಮಃ, ತ್ರಿದೇವರ ಋಷಣಾದಲ್ಲಿ ಮನವೇ ನಮಃ ಅನ್ನುವ ರೂಪದಿಂದ ಈ 15 ಸ್ಥಾನಗಳಲ್ಲಿದ್ದಾನೆ ಎಂದು ಹಿಂದಿನ ಪದ್ಯದಲ್ಲಿ 10, ಇಲ್ಲಿ 15, ಕವರ್ಗಾದಿ ಪವರ್ಗತ ಅಂತ 5, 25 ರೂಪಗಳನ್ನು ವಿವರಿಸುತ್ತಾ ಮುಂದಿನ ಪದ್ಯದಲ್ಲಿ ಅಜಾದಿ 16 ರೂಪಗಳನ್ನು, ಯಜ್ಞಾದಿ 10 ರೂಪಗಳನ್ನು 78ನೇ ಪದ್ಯದಲ್ಲಿ ಸರಿಯಾಗಿ ಹೇಳ್ತಾ ಇದ್ದಾರೆ. 5 ಮೇಲೊಂದದಿ ಕದಳವುಳ್ಳೈದು ಪದ್ಮವು ನಾಭಿಮೂಲದಿ 5 ಮೂರ್ತಿಗಳಿಹವ ನಿರುದ್ಧಾದಿ ನಾಮದಲೇ 5 ಸುತಗರ್ಭವನು ಜೇವರನಾದಿ ಕರ್ಮ ಪ್ರಕೃತಿ ಗುಣಗಳ ಹಾದಿ ತಪ್ಪಲು ಗೊಡದೆ ವ್ಯಾಪಾರಗಳ ಮಾಡುತಿಹ. ಇಲ್ಲಿ ಹೇಳ್ತಾ ಇದ್ದಾರೆ, ಪರಮಾತ್ಮ ನಾಭಿಮೂಲದಿ ಚತುರ್ದಳ ಕಮಲ, ನಾಡಿಗಳಲ್ಲಿ 5 ಕಮಲಗಳು, ಅನಿರುದ್ಧಾದಿ 5 ರೂಪಗಳು. ಈ ರೀತಿಯಾಗಿ ಪರಮಾತ್ಮ 5 ನಾಡಿಗಳಲ್ಲಿ 5 ಕಮಲಗಳಿವೆ. ಆ ಕಮಲಗಳಲ್ಲಿ ಪರಮಾತ್ಮ ತಾನಿದ್ದಾನೆ. ಇದ್ದು ಜೀವಿಗಳಿಗೆ ಸಾಮರ್ಥ್ಯವನ್ನು ಕೊಡ್ತಾ ಇದ್ದಾನೆ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ ಇತ್ಯಾದಿ ನಾಮದಿಂದ ಅಲ್ಲಿದ್ದು ಜೀವರಲ್ಲಿದ್ದು ಆ ಜೀವಿಗೆ ಜೀವನನ್ನು ಗರ್ಭದಲ್ಲಿ, ತಾಯಿಯ ಗರ್ಭದಲ್ಲಿ ಇಡ್ತಾನೆ. ಆ ಜೀವರ ಅನಾದಿ ಕರ್ಮ ಗುಣ ಅದಕ್ಕೆ ಸರಿಯಾಗಿ ಯಾವ ತಾಯಿಯಲ್ಲಿ ಹುಟ್ಟಿಸ್ಬೇಕು, ಯಾವ ತಂದೆಯಿಂದ ಬರಬೇಕು ಎಲ್ಲ ಮಾಡ್ತಾಯಿದ್ದಾನೆ. ತಪ್ಪಲಿಗೊಡದೆ ಅಂತ ಹೇಳ್ತಾ ಇದ್ದಾರೆ. ಆ ವ್ಯಾಪಾರದಲ್ಲಿ ಹೆಚ್ಚು ಕಡಿಮೆ ಏನೂ ಆಗೋದಿಲ್ಲ. ಇವರೇ ತಾಯಿ ಆಗಬೇಕು, ಇವರೇ ತಂದೆ ಆಗಬೇಕು, ಅದೆಲ್ಲ ಬರೆದಿರುತ್ತೆ. ಆ ರೀತಿಯಾಗಿ ಕರ್ಮಕ್ಕನುಸಾರವಾಗಿ ಆ ತಂದೆ ತಾಯಿಗಳಲ್ಲಿ ಪರಮಾತ್ಮ ಜನ್ಮ ಕೊಡ್ತಾನೆ. ನಾಭಿಯಲ್ಲಿ ಷಟ್ಕೋಣ ಮಂಡಲದಿ ಭವೇಶದ್ ಬ್ರಹ್ಮನೊಳು ಮುಕ್ತಾಭಿಶ್ರೇ ಪ್ರದ್ಯುಮ್ನ ನೆಪ್ಪನು ವಿಭುಧ ಗಣ ಸೇವ್ಯ ಶೋಭಿಸುವ ಕೌಸ್ತುಭವೆ ಮೊದಲಾದಾಭರಣಾಯುಧಗಳಿಂದ ಮಹಾಭಯಂಕರ ಪಾಪ ಪುರುಷನ ಶೋಷಿಸುತ್ತ ನಿತ್ಯ. ನಾಭಿಯಲ್ಲಿ 6 ಕೋಣ ವಾಯುಮಂಡಲ, ಅಲ್ಲಿ ಪಾಪ ಪುರುಷನನ್ನು ವಾಯಂತರ್ಗತನಾಗಿ ಪರಮಾತ್ಮ ಶೋಷಿಸುತ್ತಾನೆಂದು ಗುರುಮಂತ್ರ ತಂತ್ರಸಾರ ಹೇಳಿದ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಾಭಿಯಲ್ಲಿ ಹೊಕ್ಕಳ ಪ್ರದೇಶದಲ್ಲಿ ಷಟ್ಕೋಣ ಮಂಡಲ, 6 ಮೂಲೆಯ ವಾಯುಮಂಡಲ ಇದೆ. ಇಲ್ಲಿ ಭವಿಷ್ಯದ್ ಬ್ರಹ್ಮನಳು, ಮುಂದೆ ಬ್ರಹ್ಮದೇವರಿಗೆ ಪದವಿಗೆ ಬರುವಂತಹ ವಾಯುದೇವರಲ್ಲಿ ಮುಕ್ತಾಭ, ಮುತ್ತಿನ ವರ್ಣದಂತೆ ಪ್ರಕಾಶಮಾನನಾದ ಪ್ರದ್ಯುಮ್ನ ದೇವನು ಶೋಭಿಸುವ ಕೌಸ್ತುಭೆ ಮೊದಲಾದ ಆಯುಧಗಳಿಂದ, ಆಭರಣ ಆಯುಧಗಳಿಂದ, ಕೌಸ್ತುಭಮಣಿ
ಆ ಪರಮಾತ್ಮ ಇತ್ಯಾದಿ ಮಣಿಗಳಿಂದ ಅನೇಕ ಆಭರಣಗಳನ್ನು ಹಾಕ್ಕೊಂಡು ಶೋಭಿಸ್ತಾ ಇದೆ. ಪರಮಾತ್ಮನ ಕಾಂತಿಯಿಂದಲೇ ಅವುಗಳಿಗೆ ಮಣಿಗಳಿಗೆ ಶೋಭೆ ಇದೆ ಹೊರತಾಗಿ ಅವುಗಳಿಂದ ಪರಮಾತ್ಮನಿಗೆ ಶೋಭೆ ಇಲ್ಲ. ಶಂಖ, ಚಕ್ರ, ಗದ, ಪದ್ಮ ಆಯುಧಗಳನ್ನು ಧರಿಸಿದ್ದಾನೆ. ವಿಭುಧಗಣ ಸೇವ್ಯ, ಜ್ಞಾನಿಗಳಾದ ಬ್ರಹ್ಮಾದಿ ದೇವತೆಗಳ ಸಮೂಹದಿಂದ ಸೇವಿತನಾಗಿರುವಂತಹ ಪರಮಾತ್ಮ ಮಹಾಭಯಂಕರ ಪಾಪ ಪುರುಷನನ್ನು ನಿತ್ಯ ಶೋಷಿಸುತ್ತಾ ಇದ್ದಾನೆ ಅಂತ ಹೇಳ್ತಾರೆ. ನಾಭಿಯಲ್ಲಿ ಷಟ್ಕೋಣ ಮಂಡಲಗತವಾದ ಪಾಪುರುಷನ ಶೋಷಕನಾದ ವಾಯುದೇವನಲ್ಲಿ ಇರುವ ಪರಮಾತ್ಮನ ರೂಪವನ್ನು ಈ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ವಾಯು, ಅಗ್ನಿ, ವರುಣ ಬೀಜಾಕ್ಷಗಳಿಂದ ಮೊದಲನೇ ಕ್ರಮವಾಗಿ ಶೋಷಣ ದಹನಗಳನ್ನು ಮಾಡಿ ಆನಂತರ ವಾರುಣ ಬೀಜದಿಂದ ಅಮೃತ ವೃಷ್ಟಿಯನ್ನು ಮಾಡಿ ಈ ರೀತಿಯಾಗಿ ತಂತ್ರಸಾಲ ಬಂದಿದೆ. ವಾಯುಪುರಾಣದಲ್ಲಿಯೂ ಬಂದಿದೆ. ನಾಭಿ ಮಂಡಲದಲ್ಲಿ ಷಟ್ಕೋಣ ಮಂಡಲದಲ್ಲಿ ನೀಲವರ್ಣಯುಕ್ತನಾಗಿರುವಂಥ ಭಗವಂತನನ್ನು ಚಿಂತಿಸಿ ವಾಯುವಿನಿಂದ ಪಾಪ ಪುರುಷನನ್ನು ಶೋಷಿಸತಕ್ಕದ್ದು ಅಂತ ಹೇಳಿ ಅದನ್ನೇ ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ. ದ್ವಾದಶಾರ್ಕರಮ ಮಂಡಲವು ಮಧ್ಯೋದರದೊಳು ಸುಷಮ್ನದೊಳಗೆ ಐದು ರೂಪಾತ್ಮಕನು 60 ಈ ದಿವಾರಾತ್ರಿಗಳ ಮಾನಿಗಳಾದ ದಿವಿಜರ ಸಂತೈಸುತ್ತ ನಿಷಾದರೂಪಕ ದೈತ್ಯರನು ಸಂಹರಿಪ ನಿತ್ಯದಲೇ. ದ್ವಾದಶಾರ್ಕ ಮಂಡಲವು 12 ದಳವುಳ್ಳ 12 ಜನ ಸೂರ್ಯಮಂಡಲವು ಮಧ್ಯ ಹೊಟ್ಟೆಯಲ್ಲಿ ಶೋಭಿಸ್ತಾ ಇದೆ. ಇದು ಸುಷುಮ್ನ ನಾಡಿಯಲ್ಲೇ ಇದೆ. 5 ರೂಪಾತ್ಮಕನು ಪ್ರದ್ಯುಮ್ನಾದಿ 5 ರೂಪದಿಂದ ಇರುವಂಥ ಪರಮಾತ್ಮ 60 360 ದಿವ ಹಗಲು ರಾತ್ರಿಗೆ ಅಭಿಮಾನಿಗಳಾದ ದೇವತೆಗಳನ್ನು ಸಂತೈಸುತ್ತಾ ಸಮಾಧಾನಪಡಿಸುತ್ತಾ ಆದರಿಸಿ ಪ್ರೀತಿಪಡಿಸುತ್ತಾ ಆ ದೇವತೆಗಳ ವಿರೋಧಿಗಳಾದ ನಿಷಾದ ಬೇಡರಂತೆ ಭಯಂಕರ ರೂಪಗಳನ್ನು ಧರಿಸಿ ದೈತ್ಯರನ್ನು ನಿತ್ಯದಲ್ಲಿ ಸಂಹರಿಪ ಅಂತ ಹೇಳ್ತಾ ಇದ್ದಾರೆ. ದ್ವಾದಶ ರವಿ ಮಂಡಲ ಎನಿಸಿರುವ ಹೊಟ್ಟೆಯ ಮಧ್ಯದಲ್ಲಿರುವ ದ್ವಾದಶ ಕಮಲದಲ್ಲಿ ಪರಮಾತ್ಮನು 5 ರೂಪಗಳಿಂದ ಎದ್ದು 360 ದಿನಗಳ ಹಗಲು ರಾತ್ರಿಗಳ ಅಭಿಮಾನಿ ದೇವತೆಗಳನ್ನು ಸಂತೋಷಪಡಿಸುತ್ತಾ ವಿರೋಧಿಗಳಾದ ನಿಷಾದ ಕಿರಾತ ರೂಪಿದ್ದ ದೈತ್ಯರನ್ನು ಸಂಹರಿಸುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ದ್ವಾದಶ ಕಮಲದಲ್ಲಿ ಭಗವದ್ರೂಪನ್ನು ಚಿಂತಿಸುತ್ತಿರುವಂತೆ ಹೃದಯದಲ್ಲಿರುವ ತ್ರಿಕೋಣ ಮಂಡಲ ಮಧ್ಯದಲ್ಲಿ ರಕ್ತವರ್ಣ ವಿಶಿಷ್ಟನಾದ ಅಗ್ನಿಬೀಜದಿಂದ ವಾಚ್ಯನಾಗಿರುವ ಅಗ್ನ್ಯಂತರ್ಗತ ಸಂಕರ್ಷಣ ರೂಪಿ ಹರಿಯನ್ನು ಧ್ಯಾನಿಸಿ ಅಂತ ಹೇಳ್ತಾ ಇದ್ದಾರೆ. ಅವನಿಂದ ಪಾಪ ಪುರುಷನು ಸುಟ್ಟು ಹೋಗಲಿ ಅಂತ ಭಾವಿಸಬೇಕು. ಈ ರೀತಿಯಾಗಿ ಆಚಾರ್ಯರು ಹೇಳಿದ್ದಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಹೃದಯದೊಳಗಿಹ ಅದರೊಳಗೆ ಪ್ರಾದೇಶ ನಾಮಕ ಉದಿತ ಭಾಸ್ಕರರಂತೆ ತೋರ್ಪನು ಬಿಂಬನೆಂದೆನಿಸೆ. ಪದಮಚಕ್ರ ಸುಶಂಖ ಸುಗದಾಂಗದ ಕಟಕ ಮುಕುಟಾಂಗುಲಿಯಕ ಪದಕ ಕೌಸ್ತುಭ ಹಾರಗ್ರೈವೇಯಾದಿ ಭೂಷಿತನು. ಹೃದಯದೊಳಗಿಹ ಎದೆಯಲ್ಲಿರುವ ಅಷ್ಟದಳ ಕಮಲಗಳು 5. ಇದರೊಳಗೆ ಪ್ರಾದೇಶ ನಾಮಕನು ಸಂಕರ್ಷ ರೂಪಿಯಾಗಿರುವಂಥ ಪರಮಾತ್ಮ ಬಿಂಬನೆಂದೆನಿಸಿ ಕಮಲ ಮಧ್ಯ ಭೂಭಾಗಕ್ಕೆ ಆಶ್ರಯನಾಗಿದ್ದಾನೆ. ಈತನೇ ಬಿಂಬನೆಂದೆನಿಸುತ್ತಾನೆ. ಈತನು ಉದಿತ ಭಾಸ್ಕರನಂತೆ ಉದಯವಾಗುವ ಸೂರ್ಯನ ಪ್ರಕಾಶದಂತೆ ತೋರ್ಪನು ಅಂದರೆ ಹೊಳಿತಾ ಇದ್ದಾನೆ. ಪದ್ಮ, ಚಕ್ರ, ಶಂಖಗದ ಆಯುಧಗಳನ್ನು ಧರಿಸಿದ್ದಾನೆ. ಅಂಗದ ಕಟಕ ಅಂದರೆ ಭುಜಕೀರ್ತಿ, ಮುಕುಟ ಅಂದರೆ ಕಿರೀಟ, ಅಂಗುಲಿಯಕ ಅಂದರೆ 10 ಬೆರಳುಗಳಲ್ಲಿ 10 ಉಂಗುರಗಳು, ನವರತ್ನ ಪದಕಗಳು, ಕೌಸ್ತುಭಮಣಿ, ವೈಜಂತಿ, ಮುತ್ತಿನ ಮಾಲಾದಿಗಳ ಹಾರಗಳನ್ನು ಗ್ರೈವೇಯಾದಿ ಭೂಷಿತನು ಕಂಠದಲ್ಲಿ ಧರಿಸಿ ಆ ಎಲ್ಲ ಹಾರಗಳಿಗೆ ತನ್ನ ಶೋಭಿಪ ಕಂಠದಿಂದ ಭೂಷಿತನು ಶೋಭೆಯನ್ನು ಕೊಡುವನಲ್ಲದೆ ಹಾರಗಳಿಂದ ಪರಮಾತ್ಮ ಶೋಭಿತನಲ್ಲ. ಇವೆಲ್ಲ ಹಾರಗಳು ಪರಮಾತ್ಮನ ಸ್ವರೂಪಭೂತವಾದವು, ಲಕ್ಷ್ಮ್ಯಾತ್ಮಕವಾದವು. ಇದನ್ನು ಸರಿಯಾಗಿ ತಿಳ್ಕೋಬೇಕು ಅಂತ ದಾಸರು ಹೇಳ್ತಾ ಇದ್ರು. ಹೃದಯದೊಳಗೆ ಅಷ್ಟದಳ ಕಮಲದಲ್ಲಿ ಸೂರ್ಯನಂತೆ ಹೊಳೆಯುವ ಪ್ರಾದೇಶ ನಾಮಕ ಪರಮಾತ್ಮ
ಬಿಂಬರೂಪಿ ಆಯುಧ ಆಭರಣಗಳಿಂದ ಭೂಷಿತನಾಗಿದ್ದಾನೆ. ಪುರುಷೋತ್ತಮನಾದ ಬಿಂಬರೂಪಿ ಪರಮಾತ್ಮನು ಪ್ರಾದೇಶ ನಾಮಕನಾಗಿ ಪರಿಮಿತ ಆಕಾರವುಳ್ಳವನಾಗಿ ಹೃದಯದಲ್ಲಿ ಸರ್ವತ್ರ ವ್ಯಾಪಿಸಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಭಾಗವತಾದಿಯಲ್ಲಿ ಬಂದಂತಹ ವಿಷಯವನ್ನೇ ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ. ದ್ವಿದಳ ಪದ್ಮಭೂಷೋಪಿ ಪುದು ಕಂಠದಲ್ಲಿ ಮುಖ್ಯ ಪ್ರಾಣ ತನ್ನಯ ಸುದತಿಯಿಂದೊಡಗೋಡಿ ಹಂಸೋಪಾಸನೆಯ ಮಾಳ್ಪ ಉದಕ ಅನ್ನಾದಿಗಳಿಗವಕಾಶದನು ತಾನಾಗೆದ್ದು ದಾನಾಭಿಧನು ಶಬ್ದವ ನುಡಿಸುವ ಸರ್ವಜೇವರುಳು. ಕಂಠದಲ್ಲಿ ಕುತ್ತಿಗೆ ಭಾಗದಲ್ಲಿ ಅಂದರೆ ಕೊರಳಿನಲ್ಲಿ ಸುಷುಮ್ನ ನಾಡಿಗತ ಕಮಲಗಳು 5. ಇವು 2 ದಳಗಳುಳ್ಳವುದು. ಈ 5 ಕೆಲವರು 16 ದಳ ಅಂತಲೂ ಹೇಳ್ತಾರೆ. ಈ 5 ದಳ ಕಮಲಗಳಲ್ಲಿ ಭಾರತೀ ರಮಣ ಮುಖ್ಯ ಪ್ರಾಣದೇವರು ತನ್ನ ಸುದತಿ ತನ್ನ ಹೆಂಡತಿಯಾಗಿರುವಂತಹ ಭಾರತೀ ದೇವಿಯಿಂದ ಒಡಗೂಡಿ ಉದಾನ ನಾಮಕ ಶ್ವಾಸರೂಪನಾದ ಹಂಸ ಮಂತ್ರಗಳನ್ನು ಸಕಲ ಜೀವರಲ್ಲಿ ಮಾಡ್ತಾರೆ. ಅಂದರೆ ಕಂಠದಲ್ಲಿದ್ದು ಈ ಕಲ್ಪದಲ್ಲಿ ಉದಾನ ನಾಮಕ ವಾಯು ಹಂಸ ಮಂತ್ರ ಹಂಸನಾಮಕನಾಗ್ನಿಯಿಂದ ಮಾಡಿಸುವೆನೆಂದು ವಿಜಯದಾಸರು ಸುಳಾದಿಯಲ್ಲಿ ಹೇಳಿದರು. ಮೆನುಕುವ ಕಂಠದಲ್ಲಿ 2 ದಳ ಕಮಲ ಕರ್ಣಕ್ಕೆ ಮಧ್ಯದಲ್ಲಿ ಸಹಿತದಲ್ಲೆದ್ದು ವನಜಾಸನವಿಡಿದು ತೃಣಜೇವರ ತನಕ ತನುವಿನೊಳಗೆ ವಿಹಿತವಾದ ಶಬ್ದಗಳನ್ನು ನೀನೇ ಮಾಡಿ ಅಂತ ಹೇಳಿದ್ದಾರೆ. ಉದಕ ಅನ್ನಾದಿಗಳಿಗೆ ತಾನಾಗಿ ಊಟ ಮಾಡುವ ಅನ್ನ, ಕುಡಿಯುವ ನೀರಿಗೆ ಕಂಠದ್ವಾರದಿಂದಲೇ ಉದರದಲ್ಲಿ ಹೋಗಲಿಕ್ಕೆ ಅವಕಾಶವನ್ನು ಅವನೇ ಮಾಡಿಕೊಡ್ತಾನೆ. ಉದನಾಭಿಧನು ಈ ಉದಾನ ನಾಮಕ ವಾಯುದೇವರು ಈ ಕಂಠದಿಂದಲೇ ಸಕಲ ಶಬ್ದಗಳನ್ನು ಸರ್ವಜೀವರೊಳಗೆದ್ದು ನುಡಿಸುವನೆಂದು ವಾಯುದೇವರ ಮಹಾಮಹಿಮೆಯನ್ನು ದಾಸರು ಇಲ್ಲಿ ಹೇಳ್ತಾ ಇದ್ದಾರೆ. ಕಂಠದಲ್ಲಿ 2 ದಳ ಪದ್ಮವಿದೆ. ಅದರಲ್ಲಿ ಮುಖ್ಯ ಪ್ರಾಣದೇವರು ತಮ್ಮ ಸತಿಯಿಂದ ಸಹಿತರಾಗಿ ಉದಾನ ನಾಮಕರಾಗಿ ಇದ್ದು ಶ್ವಾಸರೂಪ ಹಂಸಮಂತ್ರವನ್ನು ಜಪಿಸ್ತಾ ಇದ್ದಾರೆ. ಅವರಲ್ಲಿ ಪರಮಾತ್ಮನು ಉದಾನ ನಾಮಕನಾಗಿರ್ತ ಭೋಜನ ವಸ್ತುಗಳಿಗೆ ಒಳಗೆ ಹೋಗಲು ಅವಕಾಶವನ್ನು ಕೊಡ್ತಾ ಇದ್ದಾನೆ. ಶಬ್ದ ಪ್ರಯೋಗಗಳನ್ನು ನಡೆಸುತ್ತಾ ಇದ್ದಾನೆ. ಉದಾನ ನಾಮಕನು ಕಂಠದಲ್ಲಿರ್ತಾನೆ ಅಂತ ಹೇಳ್ತಾ ಇದ್ದಾರೆ. ನೋಡಿರಿ, ಪರಮಾತ್ಮ ಎಷ್ಟು ರೂಪದಿಂದ ನಮಗೆ ಉಪಕಾರ ಮಾಡ್ತಾ ಇದ್ದಾನೆ. ನಾಸಿಕದಿನ ಸತ್ಯದಸ್ರರು ಶ್ವಾಸಮಾನಿ ಪ್ರಾಣ ಭಾರತಿ ಹಂಸಧನ್ವಂತ್ರಿಗಳು ಅಲ್ಲಲ್ಲಿ ಪರವರೊಳಗೆ ಭೇಷ ಭಾಸ್ಕರ ರಕ್ಷಿಯುಗಳ ಕಧೀಶರೆನಿಪರು ಅವರೊಳಗೆ ಲಕ್ಷ್ಮೀಶದದಿ ವಾಮನರು ನಿಯಾಮಿಸುತ್ತಲಿಹರು. ನಾಸಿಕದಿ 2 ಹೊಳೆಯುಳ್ಳಂತಹ ಮೂಗಿನಲ್ಲಿ ನಾಸತ್ಯ ದಸ್ರ ಅನ್ನುವಂತಹ ಹೆಸರಿನ ಅಶ್ವಿನಿ ದೇವತೆಗಳು ಶ್ವಾಸಕ್ಕೆ ಅಮುಖ್ಯಾಭಿಮಾನಿಗಳು. ಭಾರತೀ ಪ್ರಾಣದೇವರು ಬಲ ಶ್ವಾಸಕ್ಕೆ ಸೂರ್ಯ, ಭಾಸ್ಕರಲ್ಲಿ ಪ್ರಾಣ, ಶ್ವಾಸದಲ್ಲಿ ಚಂದ್ರ, ಇವರಲ್ಲಿ ಭಾರತೀ ದೇವಿಯರು ಊರ್ಧ್ವ ಅಧೋಶ್ವಾಸಗಳಿಗೆ ಮುಖ್ಯಾಭಿಮಾನಿ ಪ್ರಾಣದೇವರು. ತತ್ಪತ್ನಿ ಭಾರತೀ ದೇವಿಯರಲ್ಲಿ ಹಂಸನಾಮಕ ಪರಮಾತ್ಮ, ಧನ್ವಂತರಿ ನಾಮಕ ಪರಮಾತ್ಮ ಇರುವುದನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಕ್ಷಿಯೊಳಗೆ 2 ಕಣ್ಣುಗಳಿಗೆ ಭೇಷ ಭಾಸ್ಕರ ಚಂದ್ರ ಸೂರ್ಯರು. ಬಲಗಣ್ಣಿಗೆ ಸೂರ್ಯ, ಎಡಗಣ್ಣಿಗೆ ಚಂದ್ರ. ಸೂರ್ಯನಲ್ಲಿ ಲಕ್ಷ್ಮೀಶ ನಾರಾಯಣ ಇದ್ದಾನೆ, ಚಂದ್ರನಲ್ಲಿ ದಧಿವಾಮನ ದೇವರು ನಿಯಮಿಸ್ತಾ ಇದ್ದಾರೆ. ಈ ಪದ್ಯದಿಂದ ಹಿಡ್ಕೊಂಡು ಮುಂದೆ 12ನೇ ಪದ್ಯದ ತನಕ ನೇತ್ರಗಳಲ್ಲಿಪ್ಪ ಕಣ್ಣಿನಲ್ಲಿರುವಂತಹ ಎಲ್ಲ ಅಭಿಮಾನಿಗಳು ಭಗವತ್ ರೂಪಗಳನ್ನು ವರ್ಣಿಸಿದ್ದಾರೆ ದಾಸರು. ನೋಡ್ರಿ, ಪರಮಾತ್ಮ ಎಷ್ಟು ರೂಪದಿಂದ ಎದ್ದು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದ. ಸ್ತಂಭ ರೂಪದಲ್ಲಿಪ್ಪ ದಕ್ಷಿಣಾಂಬ ಕದೆ ಪ್ರದ್ಯುಮ್ನ ಗುಣರೂಪಾಂಭ್ರಣಿಯು ತಾನಾಗಿ ಎಪ್ಪಳು ವತ್ಸರೂಪದಲೇ ಪೊಂಬೆ ಸುರೂಪದ ಯೋಗ್ಯ ಪವನ ತ್ರಿಯಂಬಕಾದಿ ಸಮಸ್ತ ದಿವಜ ಕದಂಬ ಸೇವಿತನಾಗಿ ಸರ್ವ ಪದಾರ್ಥಗಳ ತೋರ್ಪ. ಬೃಹದಾರಣ್ಯಕ ಉಪನಿಷತ್ತು ಬಂದಂತಹ ವಿಷಯವನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ತಂಭ ರೂಪದಲ್ಲಿಪ್ಪ ದಕ್ಷಿಣ ಅಂಬಕದೆ,
ಬಲ ಕಣ್ಣಿನಲ್ಲಿ ಪರಮಾತ್ಮನು ಕಂಬರೂಪದಂತೆ ಸಕಲರಿಗೆ ಆಧಾರ ರೂಪನಾಗಿದ್ದಾನೆ. ಅವನಿಗೆ ಪ್ರದ್ಯುಮ್ನ ಅಂತ ಹೆಸರು. ಗುಣರೂಪಾಂಭ್ರಣಿಯು ತಾನಾಗಿ ಇಪ್ಪಳು ಹಗ್ಗದಾಮ ರೂಪವಾಗಿ ಅಂಭ್ರಣಿ ಶ್ರೀಲಕ್ಷ್ಮೀದೇವಿಯು ತಾನು ಅಲ್ಲಿದ್ದಾಳೆ. ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ, ವಿಷ್ಣು ಮೂಲಾಧಾರವಾದ ಕಂಬ ತನ್ನ ವಶದಲ್ಲಿ ಸರ್ವರನ್ನು ಇರಿಸಲು ಚಿತ್ಪ್ರಕೃತಿಯಾಗಿರುವಂತಹ ಮಹಾಲಕ್ಷ್ಮಿಯ ದೇವಿಯರ ಮೂಲಕ ಸಕಲ ಜೀವರನ್ನು ಕಟ್ಟಿ ತನ್ನ ವಶದಲ್ಲಿ ಇಟ್ಕೊಂಡಿದ್ದಾನೆ. ವತ್ಸ ರೂಪದಲ್ಲಿ ಕರುವು ಆಕಳು ಕರುವಿನ ರೂಪದಿಂದಿರುವ ವಾಯುದೇವರು ಗೋವತ್ಸ ರೂಪದಿಂದ ಇದ್ದು ಗೋವಿಂದ ಮುಕ್ತಿ ಪ್ರದಾತೃವಾದ ಗೋ ಆಕಳು ಹಾಲನ್ನು ತಾನುಂಡು ಸರ್ವಜೀವರಿಗೆ ಜ್ಞಾನಾಯುರೂಪ ಕ್ಷೀರವನ್ನು ಕೊಡುವನು. ಇವರೇ ಮುಂದಿನ ಕಲ್ಪದಲ್ಲಿ ತೊಂಬಸಿರ ಪದ ಯೋಗ್ಯ ಬಂಗಾರದೊಳನ ಬ್ರಹ್ಮದೇವರ ಪದಕ್ಕೆ ಬರುವವರಾಗಿದ್ದಾರೆ. ಈ ವಾಯುದೇವರು ಗೋವತ್ಸ ರೂಪದಿಂದ ಮತ್ತು ವಿಶ್ವನು ತ್ರಿಯಂಬಕಾದಿ ಸಮಸ್ತ ದಿವಿಜ ಕದಂಬ ಸೇವಿತನಾಗಿ ರುದ್ರಾದಿ ಸಮಸ್ತ ದೇವತೆಗಳ ಸಮೂಹದಿಂದ ಸೇವಿತನಾಗಿ ಜಾಗೃತಾವಸ್ಥ ಪ್ರೇರಕ ನಿಯಾಮಕನಾದ ವಿಶ್ವನಾಮಕ ಪರಮಾತ್ಮನು ಸರ್ವ ಪದಾರ್ಥಗಳ ಹೊರಗಿರುವಂತಹ ಸಕಲ ವಸ್ತುಗಳ ನಿಜವಾದ ಜ್ಞಾನವನ್ನು ತೋರಿಸ್ತಾನೆ ತಂದುಕೊಡ್ತಾನೆ ಅಂತ ಹೇಳ್ತಾರೆ. ನೋಡ್ರಿ, ಪರಮಾತ್ಮ ಎಷ್ಟು ಎಲ್ಲ ಉಪನಿಷತ್ತಲ್ಲಿ ಬಂದಿರುವಂತಹ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನೇತ್ರಗಳಲ್ಲಿ ವಸಿಷ್ಠ ವಿಶ್ವಾಮಿತ್ರ ಭಾರದ್ವಾಜ ಗೌತಮ ಅತ್ರಿಯಾಜಮದಗ್ನಿನಾಮಗಳಿಂದ ಕರೆಸುತ್ತಲೇ ಪತ್ರತಾಪಕ ಶಕ್ರ ಸೂರ್ಯ ಧರಿತ್ರಿ ಪರ್ಜನ್ಯಾದಿ ಸುರರು ಜಗತ್ರಯೇಶನ ಭಜಿಪರನುದಿನ ಪರಮ ಭಕುತಿಯಲೇ. ಕಣ್ಣಿನಲ್ಲಿ ವಸಿಷ್ಠಾದಿ ಋಷಿಗಳಿರುವ ಬಗ್ಗೆ ಹೇಳ್ತಾ ಇದ್ದಾರೆ. ಕಣ್ಣಿನ ಕೆಂಪು ರೇಖೆಯಲ್ಲಿ ಗೌತಮ ಋಷಿಗಳು ರುದ್ರದೇವರಿದ್ದಾರೆ. ಬಿಳಿ ಗುಡ್ಡೆಯಲ್ಲಿ ವಸಿಷ್ಠ ಋಷಿಗಳು ಇಂದ್ರದೇವತೆ. ಕಣ್ಣಿನ ಕನಿಕಾದಲ್ಲಿ ವಿಶ್ವಾಮಿತ್ರ ನಾಮಕ ಋಷಿಗಳು, ಅಲ್ಲಿ ಸೂರ್ಯ ಇದ್ದಾನೆ. ಕರಿಗುಡ್ಡೆಯಲ್ಲಿ ಜಮದಗ್ನಿ ನಾಮಕ ಋಷಿಗಳು, ಅಲ್ಲಿ ಅಗ್ನಿ ಇದ್ದಾನೆ. ಕಣ್ಣಿನ ನೇರಿನ ಭಾಗದಲ್ಲಿ ಭಾರದ್ವಾಜ ಋಷಿಗಳು, ವರುಣ ಇದ್ದಾನೆ. ಕೆಳಗಿನ ರೆಪ್ಪೆಯಲ್ಲಿ ಕಶ್ಯಪನಾಮ ಋಷಿಗಳು, ಧರಾದೇವಿ ಅಲ್ಲಿ. ಮೇಲಿನ ರೆಪ್ಪೆಯಲ್ಲಿ ಅತ್ರಿನಾಮಕಳಾಗಿ ಭಾರತೀ ದೇವಿಯರಿದ್ದಾರೆ. ಈ ದೇವತೆಗಳು ಋಷಿನಾಮದಿಂದ ಕರೆಸುತ್ತಾ ಜಗತ್ರಯೇಶನ 3 ಲೋಕಕ್ಕೆ ಈಶನಾದ ಪರಮಾತ್ಮನನ್ನು ಅನುದಿನದಲ್ಲಿ ಪ್ರತಿನಿತ್ಯದಲ್ಲಿ ಪರಮ ಉತ್ತಮ ಭಕ್ತಿಯಿಂದ ಭಜಿಸುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಿರಿ, ಒಬ್ಬೊಬ್ಬ ದೇವತೆಗಳು ನಮ್ಮ ಕಣ್ಣಿನಲ್ಲಿ ಎಷ್ಟು ರೀತಿಯಿಂದಿದ್ದಾರೆ, ಪರಮಾತ್ಮ ಯಾವ ರೀತಿಯಿಂದ ಆ ದೇವತೆಗಳ ಅಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಕಣ್ಣು ಕಾಣಿಸ್ತಾ ಇದೆ ಅವನ ಅನುಗ್ರಹದಿಂದ, ಕಿವಿ ಕೇಳಿಸ್ತಾ ಇದೆ ಅವನ ಅನುಗ್ರಹದಿಂದ, ಪ್ರತಿಯೊಂದು ಅವಯವಗಳು ಕೆಲಸ ಮಾಡ್ತಾ ಇದೆ ಪರಮಾತ್ಮನ ಅನುಗ್ರಹದಿಂದ. ಸರಿಯಾಗಿ ತಿಳ್ಕೊಂಡು ಅಲ್ಲಿರುವಂತಹ ಪರಮಾತ್ಮನನ್ನು ಸ್ಮರಣೆ ಮಾಡುವುದು ಹೇಳ್ತಾರೆ. ಜ್ಯೋತಿಯೊಳಗಿಪ್ಪನು ಕಪಿಲ ಪುರುಹೂತ ಮುಖ ದಿಕ್ಪತಿಗಳಿಂದ ಸಮೇತನಾಗಿ ದಕ್ಷಿಣಾಕ್ಷಿಯ ಮುಖದೊಳಿಹ ವಿಶ್ವ ಶ್ವೇತವರ್ಣ ಚತುರ್ಭುಜನ ಸಂಪ್ರೀತಿಯಿಂದಲೇ ಸ್ಥೂಲ ವಿಷಯವ ಚೇತನರಿಗುಂಡುಣಿಪ ಜಾಗ್ರತೆ ಇತ್ತು ನೃಗದಾಸ್ಯ. ಕಣ್ಣಿನಲ್ಲಿ ಪರಮಾತ್ಮ ಯಾವ ರೂಪದಿಂದ ಎದ್ದು ನಮ್ಮನ್ನು ಮಾಡ್ತಾ ಇದ್ದಾನೆ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಅದನ್ನು ನಾಳಿನ ದಿವಸ ನೋಡೋಣಂತೆ. ಒತ್ತಿ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮೆನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.